ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ದಿನಾಂಕ 14 ಮತ್ತು ಜನವರಿ 15, 2025 ರಂದು ಜರುಗುವ 11ನೇ ವರ್ಷದ ರಾಷ್ಟ್ರೀಯ ಶ್ರೀ ಸಿದ್ಧ ಶ್ರೀಯುತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಿಮಿತ್ತ ದಿನಾಂಕ ಜನವರಿ 3, 2025 ರಂದು ಅಪರಾಹ್ನ 1 ಗಂಟೆಗೆ ಸುಕ್ಷೇತ್ರ ಸಿದ್ದನಕೊಳ್ಳದ ಶ್ರೀ ಸಿದ್ಧ ಶ್ರೀಪೀಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರದಾವರಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಶ್ರೀಗಳು ಮಾತನಾಡಿ, ಚಲನಚಿತ್ರರಂಗ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರತಿವರ್ಷದಂತೆ ಈ ವರ್ಷವೂ ಸಹ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷವಾಗಿ ಭಕ್ತರೊತ್ತಾಸೆಯ ಮೇರೆಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡುವ ಬಗ್ಗೆ ಹಾಗೂ ವಿವಿಧ ಪ್ರಶಸ್ತಿಗಳ ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಚಲನಚಿತ್ರರಂಗದ ವಿವಿಧ ತಂಡಗಳಿಂದ ಜರುಗುವ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಕೇಂದ್ರ ಸಚಿವ ವಿಸೋಮಣ್ಣನವರು ಚಲನಚಿತ್ರ ನಟ ನಟಿಯರು ಕಲಾವಿದರು ಸೇರಿದಂತೆ ಇತರೆ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಈ ಒಂದು ಶ್ರೀ ಸಿದ್ಧ ಶ್ರೀಯುತ್ಸವದಲ್ಲಿ ಸಿದ್ದನಕೊಳ್ಳ ಬೆನಕನವಾರಿ ಕಮಿಟಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಸಾರಥ್ಯದ SRK ಫೌಂಡೇಶನ್ ಹುನಗುಂದ ಇಳಕಲ್ಲ ಸೇರಿ ಇತರೆ ಸಂಘ ಸಂಸ್ಥೆ ಪಾಲ್ಗೊಳ್ಳುತ್ತಿರುವುದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಸಮಸ್ತ ಭಕ್ತಾದಿಗಳು ಶ್ರೀ ಸಿದ್ಧ ಶ್ರೀಯುತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ, ಸುಕ್ಷೇತ್ರ ಸಿದ್ದನಕೊಳ್ಳ. ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ. ಇವತ್ತು ಸಿದ್ದನಕೊಳ್ಳ ಮಠದಲ್ಲಿ ಜನವರಿ 3ನೇ ತಾರೀಕಿನಂದು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ. ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷದಂತೆ ರಾಷ್ಟ್ರೀಯ ಉತ್ಸವ, ಜಾತ್ರಾ ಮಹೋತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ 14, 15 ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ 10 ವರ್ಷದಿಂದ. ಮೊದಲು 3 ದಿನ ಕಾಲ ಇರ್ತಿತ್ತು, ಈ ವರ್ಷ 2 ದಿನ ಮಾಡಿದ್ದೀವಿ. ಹೀಗಾಗಿ ಈ ವರ್ಷದ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿದ್ದೀವಿ. ಈ ಸರಿ ಎಲ್ಲ ಭಕ್ತರ ಒತ್ತಾಯದ ಮೇರೆಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿರಿ ಅಂದಿದ್ದಕ್ಕೆ ಈ ಸರಿ 2 ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ. ಮೊನ್ನೆ ಪ್ರಶಸ್ತಿಯನ್ನು ನಾವು ಈ ವರ್ಷ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ KGF ಖ್ಯಾತಿಯ ರವಿ ಬಸ್ರೂರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ಈ ರಾಜ್ಯ ಪ್ರಶಸ್ತಿ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಇದೇ ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಹುಡುಗ ಇಲ್ಲಿ ಬೆಂಗಳೂರಿಗೆ ಹೋಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ಚಲನಚಿತ್ರ ಸಾಹಿತಿ ಶ್ರೀಯುತ ಶ್ರೀಮಾನ್ ರಾಜು ಕಿನ್ನಾಳ್ ಇವರಿಗೆ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಟಿಯಾದಂಥ ಕಲಬುರಗಿಯ ಸುನಂದ ಕೆ ಇವರಿಗೆ ಕೂಡ ಕೇವಲ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಶ್ರೀ ಸಿದ್ಧಶ್ರೀ ಅತ್ಯುತ್ತಮ ನಟಿ ಅಂತೇಳಿ. ಹಾಗೆಯೇ ನಮ್ಮ ಈ ಶಾರ್ಟ್ ಫಿಲ್ಮ್ನಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅದು ಯಾವುದಂದರೆ ಮಣ್ಣು ಬಾಗಲಕೋಟೆ ನಿರ್ದೇಶನದ ಆಫೀಸರ್ ಎಂಬ ಒಂದು ಶಾರ್ಟ್ ಮೂವಿಗೆ ಈ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ಪ್ರದರ್ಶಿಸಲಾಗಿದೆ. ಹಾಗೆಯೇ ಈ 2 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳ ಆಗಮಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡಿದಂಥ ಎಲ್ಲ ಭಕ್ತಾದಿಗಳ ಶ್ರೀಮಠದ ಪರವಾಗಿ ಸಲ್ಲುತ್ತಾ ಇದೆ. ನಾವೆಲ್ಲರೂ ಆಗಮಿಸಿದ ಕಾರ್ಯಕ್ರಮದಲ್ಲಿ RS ರಾಜು ಅವರಿಗೆ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆಯೇ NS ಬೋಸರಾಜ್ ಅವರು ಕೂಡ ಮಂತ್ರಿಗಳು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಚಲನಚಿತ್ರಗಳು ಕೂಡ ಈಗಾಗಲೇ 20ಕ್ಕೂ ಹೆಚ್ಚು ಚಲನಚಿತ್ರ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ
ತಮ್ಮೆಲ್ಲರಿಗೆ ಕೇಳ್ಕೊತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಕಾರ್ಯಕ್ರಮ ಯಾವ್ಯಾವ ಹಮ್ಮಿಕೊಡ್ತಿದ್ದಾರೆ ಅದರಲ್ಲಿ? ವಿಶೇಷ ಕಾರ್ಯಕ್ರಮ ಅಂತಂದರೆ ಈ ಒಂದನೇ ದಿವಸ ನಾವು ಜನಪದ ಖ್ಯಾತ ಗಾಯಕಿ, ಅಂತಾರಾಷ್ಟ್ರೀಯ ಖ್ಯಾತ ಗಾಯಕಿ, ಎಲ್ಲ ಇಂಗ್ಲೆಂಡ್ ಅಮೆರಿಕ ಪ್ರೋಗ್ರಾಮ್ ಕೊಟ್ಟಾರೆ, ಸವಿತಕ್ಕ ಅಂತೇಳಿ ಅವರು ಬರ್ತಾಯಿದ್ದಾರೆ. ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಂದ ನೃತ್ಯಗಳಿದ್ದಾವೆ. ಹಾಗೆಯೇ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ತಂಡ ಬೆಂಗಳೂರು GTV ವಿಜಯ್ ಸಿಂಗ್ ಶೆಟ್ಟಿ ಅವರ ತಂಡದಿಂದ ಡ್ಯಾನ್ಸಿದ್ದಾವೆ ಮತ್ತು ಡ್ಯಾನ್ಸರ್ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಅದೇ ರೀತಿಯಾಗಿ 15ಕ್ಕೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ದ್ವಾಪರ ಹಾಡಿನ ಖ್ಯಾತಿಯ ಕೃಷ್ಣ ಪ್ರಣಯಂ ಚಲನಚಿತ್ರದ ಜಸ್ಕರಣ್ ಸಿಂಗ್ ಇವರಿಂದ ಕಾರ್ಯಕ್ರಮಗಳದಾವು. ಹಾಗೆಯೇ ನಮ್ಮ ಸಂಪತ್ತಿಗೆ ಸವಾಲ್ನ ನಾಟಕ ಕೂಡ ನಮ್ಮ ಆಳ್ಗುಂಡಿ ಏನಾಗಿ ರೇಷ್ಮಾ ಆಳ್ಗುಂಡಿ ಇವರಿಂದ ಇವರ ತಂಡದಿಂದ ನಡೀತಾ ಇದೆ. ಹಾಗೆಯೇ ಅನೇಕ ಚಲನಚಿತ್ರಗಳ ಪ್ರದರ್ಶನಗಳು ಕೂಡ ಇವೆ. ಈ ಒಂದು ಶಿವಾಜಿ ಪುಟ್ಟಯ್ಯಜ್ಜ ಮತ್ತು ಕದ್ದು ಮುತ್ಯ ಚಲನಚಿತ್ರ ಪ್ರದರ್ಶನಗಳು, ಹಾಗೆಯೇ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಇದಕ್ಕೆಲ್ಲ ಎಲ್ಲ ಭಕ್ತಾದಿಗಳು ಆಗಮಿಸ್ಬೇಕಂತೇಳಿ ಸಿದ್ದನಕೊಳ್ಳ ಬೆನಕನವಾರಿ ಜಾತ್ರಾ ಮಹೋತ್ಸವ ಸಮಿತಿ, ಆಮೇಲೆ SRK ಫೌಂಡೇಶನ್, ಹುನಗುಂದ ಇಳಕಲ್ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದ ಇಷ್ಟಪಡ್ತಾ ಇದ್ದೀವಿ. ಎಷ್ಟನೇ ತಾರೀಕಿಗೆ ಐತೆ ಸರ್? 14-15 ಜನವರಿ 14ರಂದು ಜಾತ್ರಾ ಮಹೋತ್ಸವ ಮತ್ತು ರಾಷ್ಟ್ರೀಯ ಉತ್ಸವ ಇರುತ್ತೆ. 15ಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 2 ದಿವಸ ಕಾರ್ಯಕ್ರಮ. ಸಾಯಂಕಾಲದ ಕಾರ್ಯಕ್ರಮ ಸಾಯಂಕಾಲನಿಂದ ಬೆಳ್ತಾನೆ ಇರ್ತಾವೆ ಕಾರ್ಯಕ್ರಮ. 5ಗೆ 6 ಗಂಟೆ ಪ್ರಾರಂಭ ಆಗಿ ಬೆಳಗ್ಗೆ ಮುಂಜಾನೆ 5 ಗಂಟೆವರೆಗೂ ಕಾರ್ಯಕ್ರಮ. ಧನ್ಯವಾದ.